ತಮಗೆ ಕರೆದಿರೋ ವಿಚಾರ ಏನಂತಂದರೆ, ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದಿಂದ ಒಂದು ಉತ್ತಮ ಕ್ರೈಮ್ ಡಿಟೆಕ್ಷನ್ ಕಾರ್ಯ ಆಗಿದೆ. ಅದರಲ್ಲಿ ವಿಶೇಷವಾಗಿ ಏನು ರಾತ್ರಿ ಕನ್ನ ಕಳುವಾಗ್ತಾಯಿದ್ವು, ಏನು ನೈಟ್ HBT ಅಂತೀವಿ, ಅಂಥದ್ರಲ್ಲಿ ಒಂದು ಯಾವುದೋ ಒಂದು ರಿಮೋಟ್ ಲೀಡ್ ಸಿಕ್ಕಿತ್ತು. ಒಂದು ವೆರಿ ರಿಮೋಟ್ ಲೀಡ್ ಅಂತಂದರೆ ತುಂಬ ಪತ್ತೆ ಮಾಡಲಿಕ್ಕೆ ಅಷ್ಟೊಂದು ಪೂರಕವಾದ ಸಾಕ್ಷಿ ಇಲ್ಲ. ಅಂಥ ಒಂದು ಲೀಡ್ ಇದ್ರೂ ಕೂಡ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಒಬ್ಬ ಆರೋಪಿಯನ್ನು ಮನೆಗಳತನ ಮಾಡುವಂತಹ ಆರೋಪಿಯನ್ನು ಬಂಧಿಸಿ 3 ರಾತ್ರಿ ಮನೆಗಳತನ ಪ್ರಕರಣಗಳನ್ನು ಭೇದಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನು ಆರೋಪಿ ಕಳ್ಳತನ ಮಾಡಿದ್ದ ಅರೌಂಡ್ 100 ಗ್ರಾಮ್ ಗೋಲ್ಡ್, 200 ಗ್ರಾಮ್ ಸಿಲ್ವರ್ ಮತ್ತು ಕೃತ್ಯಕ್ಕೆ ಏನು ಬಳಸ್ತಾ ಇದ್ದ ಅವನು ವೆಹಿಕಲ್, ಬಜಾಜ್ ಪ್ಲಾಟಿನಮ್ ಬೈಕನ್ನು ಬಳಸ್ತಾ ಇದ್ದ. ಆ ವೆಹಿಕಲನ್ನು ಕೂಡ ಅವರು ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಎಲ್ಲರ ಗಮನಕ್ಕೆ ತರೋದೇನಂತಂದರೆ, ಈ ಮಿನಿಮಮ್ ಸೇಫ್ಟಿ ಫೀಚರ್ಸ್, ಸೆಕ್ಯೂರಿಟಿ ಏನು ಮನೆಗಳ ಸುರಕ್ಷತೆಗಾಗಿ ಏನು ತೆಗೆದುಕೊಳ್ಬೇಕು ಅಂತ ನಾವು ಸುಮಾರು ಸಲ ಹೇಳ್ತಾ ಇದ್ದೀವಿ. CCTV ಕ್ಯಾಮ್ರಾಗಳ ಅಳವಡಿಸ್ಕೊಳ್ಳೋದು, ಬರ್ಗ್ಲರಿ ಅಲಾರ್ಮ್ ಅಳವಡಿಸ್ಕೊಳ್ಳೋದು, ಇನ್ನೂ ಜಾಸ್ತಿ ಅವಕಾಶ ಇದ್ದರೆ ನಿಮಗೆ ಮೋಷನ್ ಡಿಟೆಕ್ಟರ್ ಬಂದಿದೆ. ಈಗ CCTVಗಳಲ್ಲಿಯೂ ಕೂಡ ನಿಮಗೆ ಜಿಯೋ ಫೆನ್ಸಿಂಗ್ ಎಲ್ಲ ಬಂದಿದೆ. ನೀವು ಮೊಬೈಲಲ್ಲಿನೇ ಕೂಡ ನೀವು ಎಲ್ಲೇ ಇದ್ದರೂ IP ಕ್ಯಾಮ್ರಾಸ್ ಇದ್ದಾವೆ. ಮತ್ತು ಜಿಯೋ ಫೆನ್ಸಿಂಗ್ ಅಂತಂದರೆ ಯಾರಾದರೂ ಮೂಮೆಂಟ್ ಆದರೂ ಕೂಡ ಅದ್ರ ಬಗ್ಗೆಯೂ ಕೂಡ ನೀವು ಅಲರ್ಟ್ ಬರುತ್ತೆ. ತಮಗೆ 25,000, 30,000, 50,000ಗೆಲ್ಲ ಬರುತ್ತೆ. ಈ ಪ್ರಕರಣದಲ್ಲಿ ಏನಾಗಿತ್ತು, ಒಂದು ಮನೆಗಳತನ ಪ್ರಕರಣದಲ್ಲಿ ಒಂದು ಸಸ್ಪೆಕ್ಟ್ ವೆಹಿಕಲ್ ಹೋಗುತ್ತೆ. ಅದರಲ್ಲಿ ಒಂದು ಡ್ಯಾಮೇಜ್ ನಂಬರ್ ಪ್ಲೇಟ್ ಇರುತ್ತೆ ಮತ್ತು ವೆಹಿಕಲಿಗೆ ಏನು ಇಂಡಿಕೇಟರ್ಸ್ ಇರುತ್ತೆ, ಸೈಡ್ ಇಂಡಿಕೇಟರ್ಸ್, ಅದರಲ್ಲಿ ಬೇರೆ ಥರದ ಒಂದು ಯೂನಿಕ್ ಆಗಿರುವಂಥ ಇಂಡಿಕೇಟರ್ಸ್ ಹಾಕಿರ್ತಾರೆ. ಆ ಒಂದು ಕುರುವಿನ ಮೇಲ್ಗಡೆ ಇದನ್ನು ನಿರಂತರ ಕಾರ್ಯಾಚರಣೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಆರೋಪಿಯನ್ನು ಪತ್ತೆ ಹಚ್ಚಿದಾಗ ಆರೋಪಿ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿದಾಗ ಫಸ್ಟ್ ಟೈಮ್ ಅಫೆಂಡರ್, ಅವನು ಇತ್ತೀಚೆಗೆ ಇದೇ ಪ್ರಥಮ ಬಾರಿಗೆ ಪೊಲೀಸ್ ಬಲೆಗೆ ಬಿದ್ದಿರುವಂಥದ್ದು. ಮತ್ತು ಅವನ ಮನೆಗಳತನ ಮಾಡಲಿಕ್ಕೆ ಯಾಕೆ ಈ ವೃತ್ತಿಗೆ ಇಳಿದಿದ್ದು ಅಂತ ಕೇಳಿದಾಗ, ಬೇಸಿಕಲಿ ಮನೆಯ ಒಂದು ಫೈನಾನ್ಷಿಯಲ್ ಪ್ರೆಷರ್ ಮತ್ತು ಅದ್ರ ಜೊತೆಗೆ ಏನು ಸಾಲದ ಬಾಧೆ ಇತ್ತು, ಆ ಸಾಲ ತೀರಿಸಲಿಕ್ಕೆ ಮತ್ತು ಮನೆಗೇನು ಹಣದ ಒಂದು ಅವಶ್ಯಕತೆ ಇದೆ, ಆ ಒಂದು ಒತ್ತಡಕ್ಕೆ ಮಣಿದು ಇದಕ್ಕೆ ಕೈ ಹಾಕಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಮತ್ತು ಈ ಒಂದು ಮೋಡಸ್ ಆಪರೆಂಡಿ ಯಾವ ರೀತಿ ಮನೆಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದ ಅಂದರೆ, ಬೆಳಗಿನ ಜಾವ ಡೇ ಟೈಮಲ್ಲಿ ಎಲ್ಲ ಕಡೆ ಹೋಗಿ ರೆಕ್ಕಿ ಮಾಡ್ತಾ ಇದ್ದ. ಮತ್ತು ನಗರದ ಕೆಲವೇ ಏರಿಯಾಗಳಲ್ಲಿ ಇವನು ಆಪ್ರೇಷನ್ ಮಾಡ್ತಾಯಿದ್ದ. ಎಸ್ಪೆಷಲಿ ಏನು ನಮ್ಮದು ಮಾಲ್ಗತ್ತಿ ಕ್ರಾಸು, ಫಿರ್ದೋಸ್ ಕಾಲನಿ ಮತ್ತು ಏನು ಈ ಹಾಗರ್ಗ ರೋಡ್ ಇದೆ, ಆ ಏರಿಯಾದಲ್ಲಿ ಮಾತ್ರ ಹೆಚ್ಚಿನದಾಗಿ ಇವನು ಆಪ್ರೇಷನ್ ಮಾಡ್ತಾಯಿದ್ದ. ಅಲ್ಲಿ ಇವನು ವಾಸ್ತವ್ಯ ಮಾಡುವಂಥದ್ದು ಮತ್ತು ಏನು ಅಪರಾಧ ಮಾಡ್ತಾಯಿದ್ದ ಆ ಏರಿಯಾಗಳಿಗೆ ಹತ್ತಿರ ಇರುವಂಥದ್ದು. ಸೊ ಡೇ ಟೈಮಲ್ಲಿ ರೆಕ್ಕಿ ಮಾಡ್ತಾಯಿದ್ದ. ಮತ್ತು ಬೆಳಗಿನ ಜಾವ, ರಾತ್ರಿ ಅರ್ಲಿ ಮಾರ್ನಿಂಗ್ ಏನಂತೀವಿ, ಬೆಳಗಿನ ಜಾವ ಅರೌಂಡ್ 3 to 4:30 ಆ ಟೈಮಲ್ಲಿ ಅಪರಾಧವನ್ನು ಮಾಡ್ತಾಯಿದ್ದ. ಮತ್ತು ಬೆಳಗ್ಗೆ 4:35ಗೆ ಮತ್ತೆ ಒಂದೇನು ದಿನನಿತ್ಯ ಚಟುವಟಿಕೆ ಇತ್ತು ಅದಕ್ಕೆ ಹೋಗ್ತಾ ಇದ್ದ. ಸೊ ಐ ಅಪ್ರಿಷಿಯೇಟ್ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಮತ್ತು ಅವರೆಲ್ಲ ಕ್ರೈಮ್ ಟೀಮಿಗೆ. ಮತ್ತು ಇದರದ್ದು DCP ಕ್ರೈಮ್ ಅವ್ರನ್ನೂ ಮಾನಿಟರ್ ಮಾಡಿದರೆ ಐ ಅಪ್ರಿಷಿಯೇಟ್ ಈಸ್ ಸೂಪರ್ವಿಷನ್ ಆಲ್ಸೋ.